ಶಾಲೆಯ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ. ವಿದ್ಯಾರ್ಥಿಗಳು ವಿಘ್ನ ನಿವಾರಕನಾದಂತಹ ಇಡಗುಂಜಿ ಮಹಾಗಣಪತಿಯನ್ನು ಮನಸಾ ಸ್ಮರಿಸಿ ನಮಸ್ಕರಿಸುತ್ತಾ, ಸ್ಥಳೀಯ ದೇವತೆಯನ್ನು ವಂದಿಸುತ್ತಾ, ವೇದಿಕೆ ಮೇಲೆ ಆಸನಾಗಿರುವಂತಹ ಎಲ್ಲ ಗೌರವಾನ್ವಿತರಿಗೆ ವಂದಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸರ್ವರಿಗೂ ಸಹ ನಮಸ್ಕರಿಸುತ್ತಾ, ಇವತ್ತಿನ ಈ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಸಮಾರಂಭ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಸರ್ವ ಗಣ್ಯರನ್ನು ಸ್ವಾಗತಿಸಲಿಕ್ಕಾಗಿ ನಾನು ಈ ವೇದಿಕೆ ಮೇಲೆ ಇದ್ದೇನೆ. ನಮ್ಮ ಈ ಒಂದು ಭಾಗದ ಊರ ನಾಗರಿಕರು, ಪಾಲಕರು, ಹಿರಿಯರು, ಹಳೆಯ ವಿದ್ಯಾರ್ಥಿಗಳು ಎಲ್ಲರ ಒಂದು ಇಚ್ಛೆಯಂತೆ ಇವತ್ತು ನಾವು ಸುವರ್ಣ ಸಂಭ್ರಮವನ್ನು 63 ವರ್ಷಗಳು ದಾಟಿ 60 ಸಂವತ್ಸರವನ್ನು ದಾಟಿ
50 ವರ್ಷದ ಈ ಒಂದು ಸುವರ್ಣ ಮಹೋತ್ಸವವನ್ನು ಇವತ್ತು ಅತಿ ಅದ್ಧೂರಿಯಾಗಿ ಬೆಳಗಿನಿಂದ ಆಚರಿಸಿಕೊಂಡು ಬಂದಿದ್ದೇವೆ. ಈ ಒಂದು ಮಹೋತ್ಸವದ ಅಥವಾ ಸಂಭ್ರಮಕ್ಕೆ ಸಮಾರೋಪ ಸಮಾರಂಭಕ್ಕಾಗಿ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ವೇದಿಕೆ ಮೇಲೆ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲರ ಪ್ರೀತಿಯ, ನಮ್ಮೆಲ್ಲರ ಕಷ್ಟ ಸುಖಗಳಿಗೆ ಅಂದರೆ ಶಾಲೆಗಳಿಗೆ ಬೇಕಾಗುವಂತಹ ಎಲ್ಲ ವಿಧದ ಸೌಕರ್ಯವನ್ನು ಕೊಡಲಿಕ್ಕೆ ಅನುವು ಮಾಡಿಕೊಡುವಂತಹ ಆತ್ಮೀಯರು, ಪ್ರೀತಿಪಾತ್ರರು ಆದಂತಹ ಶ್ರೀ ಗಣೇಶ್ ತಿಪ್ಪಯ್ಯನಾಯ್ಕ ಸನ್ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಉಪೋಣಿ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಸವಿನಯ ವಿನಂತಿಯನ್ನು ಮಾಡ್ತಾ ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆಧಾರಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಉಪ್ಪೋಣಿ ಗ್ರಾಮ ಪಂಚಾಯತ ವ್ಯಾಪ್ತಿಯ ಗ್ರಾಮ ಪಂಚಾಯತ್ದ ಸದಸ್ಯರು, ಆತ್ಮೀಯರು, ಇನ್ನೋರ್ವ ಗಣೇಶ್ ಜಿ ನಾಯ್ಕ್ ಸನ್ಮಾನ್ಯ ಸದಸ್ಯರು, ಗ್ರಾಮ ಪಂಚಾಯತ್ ಉಪ್ಪೋಣಿ ಇವರನ್ನೂ ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ವಿ ಎನ್ ಭಟ್ ಅಳ್ಳಂಕಿ ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಸಹಕಾರಿ ಯೂನಿಯನ್ ಉತ್ತರ ಕನ್ನಡ ಇವರಲ್ಲಿ ಕೇಳಿಕೊಂಡಾಗ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡು ಸಕಾಲದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಸಹ ನಾನು ವೈಯಕ್ತಿಕವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ವೇದಿಕೆ ಮೇಲೆ ಹಿರಿಯರು, ಅನೇಕ ಶಾಲೆಗಳನ್ನು ಪ್ರಾರಂಭಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥವರು, ಶಿಕ್ಷಣ ಪ್ರೇಮಿಗಳು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂಥ ಆತ್ಮೀಯರು ಆದಂತಹ ಶ್ರೀ ಪಿ ಟಿ ನಾಯ್ಕರವರು ಸಹ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಬಹುಶಃ ನಾವು ಶಾಲೆಗಳಿಗಾಗಿ ಯಾವುದೇ ವಿಚಾರವನ್ನು ಇಟ್ಟುಕೊಂಡು ಅಧ್ಯಕ್ಷರನ್ನು ಹಾಗೂ ಕಾರ್ಯದರ್ಶಿಯವರನ್ನು ಪಿ ಡಿ ಒಗಳನ್ನು ಸಂಪರ್ಕಿಸಿದಾಗ ಬಹುಶಃ ಯಾವುದಕ್ಕೂ ಅವರು ಶಿಕ್ಷಣಕ್ಕಾಗಿ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ಬಹುಶಃ ನಾನು ನನ್ನ ಸರ್ವೀಸ್ನಲ್ಲಿ ಅಂದರೆ ನಾನು ಉಪ್ಪೋಣಿ ಕ್ಲಸ್ಟರ್ನ CRP ಆಗಿಯೂ ಕೆಲಸವನ್ನು ಮಾಡಿದ್ದೇನೆ. ಹಾಗೆ ಈ ಶಾಲೆಗೆ ಬಂದ ನಂತರ ಅವರನ್ನು ಅನೇಕ ಸಲ ಭೇಟಿಯಾಗಿದ್ದೇನೆ. ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಯ PDO ಅವರಾದಂಥ ಶ್ರೀ ರಾಘವ್ ಮೇಸ್ತಾ ಅವರು ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಸಹಾಯ ಸಹಕಾರವನ್ನು ನೀಡಲಿಕ್ಕೆ ಅತ್ಯಂತ ಮುತುವರ್ಜಿಯಿಂದ ನಮಗೆ ಕೆಲಸವನ್ನು ಮಾಡಿ ಅತ್ಯಂತ ಪ್ರೀತಿಯನ್ನು ತೋರಿದ್ದಾರೆ. ಅವರು ಇವತ್ತು ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ತಿಮ್ಮಪ್ಪ ಟಿ ನಾಯ್ಕ್ ಮಾನ್ಯ ಅಧ್ಯಕ್ಷರು, ವ್ಯವಸಾಯ ಸೇವಾ ಸಹಕಾರಿ ಸಂಘ ಜಲವಳ್ಳಿ ಅವರನ್ನು ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಈ ಸಭೆಗೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲೇ ಹತ್ತಿರದವರು ಉಪ್ಪೋಣಿಯವರು ಆದಂತಹ ಪರಿಚಯಸ್ಥರು ಆದಂತಹ ಸತೀಶ್ ಕೆ ನಾಯ್ಕ್ ಆರಕ್ಷಕರು, ಮಾನ್ಯ ವಿಶೇಷ ತನಿಖಾ ತಂಡ ಧರ್ಮಸ್ಥಳ ಇಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನೂ ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಮುರಳಿ ಮಾಳಪ್ಪ ನಾಯ್ಕ ಇವರು ಸಹ ಉಪ್ಪೋಣಿಯವರೇ, ಅಂದರೆ ದೇವಗಿರಿ ಪಂಚಾಯತ್ನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಕಾರ್ಯದರ್ಶಿಗಳು, ಗ್ರಾಮ ಪಂಚಾಯತ್ ದೇವಗಿರಿ ಇವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಮಗೆ ಪರಿಚಯಸ್ಥರು ಹಾಗೂ ನಮ್ಮ ಅನೇಕ ಕಮಿಟಿಯ ಸ್ನೇಹಿತರು ಆದಂತಹ ಶ್ರೀ ಬಾಲಚಂದ್ರ ಈಶ್ವರ ನಾಯ್ಕ್ ಮಾನ್ಯ ಅರಣ್ಯ ಆರಕ್ಷಕರು ಕುದುರಗಿ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತವನ್ನು ಆತ್ಮೀಯವಾಗಿ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಬಳಗ ಅಂತ ಹೇಳಿದ್ರೆ ಪ್ರೀತಿ ಪಾತ್ರರು, ನಮ್ಮ ಸಂಗಡ ಕೆಲಸವನ್ನು ಮಾಡುವಂಥವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿ ಕೆಲಸವನ್ನು ಮಾಡ್ತಿರುವಂತಹ ಶ್ರೀ ಸುಬ್ರಾಯ ಎಚ್ ಗೌಡ ಇವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ವ್ಯಾವಹಾರಿಕವಾಗಿ ಪರಿಚಯಸ್ಥರಾಗಿ ಪ್ರೀತಿಪಾತ್ರರಾಗಿ
ನಮ್ಮೊಂದಿಗೆ ಅನೇಕ ಸಲ ವ್ಯವಹಾರವನ್ನು ಮಾಡ್ತಿರುವಂಥ ಅಂದರೆ ಬೇರೆ ಬೇರೆ ರೀತಿ ಅಂದರೆ ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿ ಅವರ ಒಂದು ಸೊಸೈಟಿ ಇದೆ, ಅದರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನನಗೆ ಸಿಕ್ಕಿದ್ರು, ಬನ್ನಿ ಈ ಕಾರ್ಯಕ್ರಮಕ್ಕೆ ಅಂತ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೂ ಸಹ ತಮ್ಮ ತನು ಮನ ಧನ ಸಹಾಯವನ್ನು ನೀಡಿ ಸಹಕಾರವನ್ನು ನೀಡಿದ್ದಾರೆ. ವಿಷ್ಣು ವಿ ಭಟ್ ಇವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯೋಜನೆಯನ್ನು ಮಾಡಿ ಕಾರ್ಯತತ್ಪರರಾಗಿ ಈ ಒಂದು ಸುವರ್ಣ ಮಹೋತ್ಸವ ಸಂಭ್ರಮ ಈ ಹಂತಕ್ಕೆ ಬಂದು ತಲುಪಲಿಕ್ಕೆ ಒಂದು ಸುವರ್ಣ ಮಹೋತ್ಸವ ಸಮಿತಿ ಅಂತ ನಾವು ಮಾಡ್ಕೊಂಡ್ವಿ. ಈ ಸುವರ್ಣ ಮಹೋತ್ಸವ ಸಮಿತಿಯನ್ನು ಮಾಡಿದಾಗ ಯಾರನ್ನು ಅಧ್ಯಕ್ಷರು ಮಾಡೋದು ಹೇಳುವಂಥ ಚರ್ಚೆಗಳು ನಮ್ಮ ಅನೇಕ ಸಭೆಗಳಲ್ಲಿ ನಡೆದು ಚರ್ಚೆ ಆಯಿತು. ಕೊನೆಗೆ ಮಹೇಶ್ ಸುಬ್ರಾಯ ಅಂಬಿಗ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಸರ್ವಾನುಮತದಿಂದ ತೀರ್ಮಾನವನ್ನು ಮಾಡಿದ್ರು. ಈ ಸುವರ್ಣ ಸಮಿತಿಯ ಅಧ್ಯಕ್ಷರಾಗಿ ಮಹೇಶ್ ಸುಬ್ರಾಯ ಅಂಬಿಗ ಆಯ್ಕೆಯಾದರು. ಅವರು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಅವರಿಗೆ ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಶಾಲೆ ಅಂತ ಬಂದಾಗ ಅದಕ್ಕೆ ಒಂದು ಆಡಳಿತಾತ್ಮಕವಾಗಿ ಕಾರ್ಯದರ್ಶಿಗಳಿದ್ದ ಹಾಗೆ SDMC ಅಂತ ನಮ್ಮಲ್ಲಿ ಇದೆ. ನಾವು SDMC ರಚನೆಯನ್ನು ಮಾಡಿದಾಗ ಈ ಒಂದು SDMCಯನ್ನು ಅಧ್ಯಕ್ಷರನ್ನಾಗಿ ಧರ್ಮ ಕೇಗೌಡ ಇವರನ್ನು ಆಯ್ಕೆ ಮಾಡಿದ್ರು. ಅವರು ಈ ಕಮಿಟಿಯ ಉಪಾಧ್ಯಕ್ಷರಾಗಿ ತಾನಿಗಿಲ್ಲ, ಉಪಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿಕೊಂಡ್ರು. ಅವರನ್ನು ಈ ಸಂದರ್ಭದಲ್ಲಿ ನಾನು SDMC ಅಧ್ಯಕ್ಷರಾಗಿಯೂ ಮತ್ತು ಈ ಒಂದು ಸಮಿತಿಯ ಉಪಾಧ್ಯಕ್ಷರಾಗಿ ಎರಡಕ್ಕೂ ಸೇರಿ ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಾನಕಿ ಭಯಂಕರ್, ಶ್ರೀಮತಿ ಜಾನಕಿ ಭಯಂಕರ್ ಇವರನ್ನೂ ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನು ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಾಲೆ ಅಂತ ಬಂದಾಗ ಹೇಗೆ SDMC ಇರುತ್ತದೋ ಹಾಗೆ ಇಲಾಖೆಯ ಆದೇಶದಂತೆ ನಾವು ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಸಹ ರಚನೆ ಮಾಡ್ತೇವೆ. ಆ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಅಧ್ಯಕ್ಷರಾಗಿ ಯೋಗೇಶ್ ರಾಮ ಅಂಕೋಲೆಕರ್ ಇವರು ಆಯ್ಕೆಯಾಗಿರ್ತಾರೆ. ಅವರನ್ನು ಸಹ ನಾವು ಈ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೇ ವೇದಿಕೆ ಮೇಲೆ ಸುವರ್ಣ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಸುರೇಶ್ ನಾಯ್ಕ್ ಇವರೂ ಸಹ ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಮಿಟಿಗೆ ಗೌರವಾಧ್ಯಕ್ಷರನ್ನಾಗಿ ಮಾಧವ್ ಗೌಡ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅವರನ್ನು ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸುವರ್ಣ ಸಮಿತಿಯ ಉಪಾಧ್ಯಕ್ಷರಾದಂತಹ ಇನ್ನೋರ್ವ ಸದಸ್ಯರು ಅಣ್ಣಪ್ಪ ಆಲೂಗೌಡ ಇವರೂ ಸಹ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನೂ ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಊಟೋಪಚಾರದ ವ್ಯವಸ್ಥೆಗಾಗಿ ಅಡುಗೆ ಊಟೋಪಚಾರ ಸಮಿತಿ ಅಂತ ಮಾಡ್ಕೊಂಡಿದ್ವಿ ನಾವು. ಆ ಒಂದು ಸಮಿತಿಯ ಅಧ್ಯಕ್ಷರಾಗಿ ಪರಮೇಶ್ವರ್ ಜಿ ಭಟ್ಟ ಇವರಿದ್ದರು. ಅವರನ್ನೂ ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದಾರೆ. ಅವರನ್ನೆಲ್ಲ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅನೇಕ ಶಾಲೆಗಳಿಂದ ಶಿಕ್ಷಕರು ಸಹ ಬಂದಿದ್ದಾರೆ. ಅವರನ್ನೂ ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಊರ ನಾಗರಿಕರು, ಪಾಲಕರು, ಪೋಷಕರು, ಹಳೆಯ ವಿದ್ಯಾರ್ಥಿಗಳು ಇವರೆಲ್ಲರನ್ನ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎಲ್ಲರನ್ನ ಸಹ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮನ್ನೆಲ್ಲ ಒಂದು ವಿಷಯ, ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಅತಿಥಿ ಶಿಕ್ಷಕರಾಗಿ 3 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನಾನು ಬಿಟ್ಟುಬಿಟ್ಟಿದ್ದೆ. ಅವರೂ ಸಹ ಅವಿರತವಾಗಿ ದಿನಾಲು ತಮ್ಮ ಕೆಲಸವನ್ನು, ಬಹುಶಃ ನನ್ನ ಮುಂದೆ ಅವರು ಓಡಾಡಲಿಕ್ಕೆ ಬೇಜಾರು ಮಾಡ್ಕೊಳ್ತಾರೆ, ಅಂದರೆ ಏನು ಹೇಳಿಬಿಡ್ತಾರ ಅಂತ ಅವರು ಆಚೆ ಕಡೆನೇ ಓಡಾಡ್ಕೊಂಡು ಕೆಲಸವನ್ನು ಮಾಡ್ಕೊಂಡಿದ್ರು. ಅತ್ಯಂತ ಪ್ರೀತಿಯಿಂದ ಮಾಡ್ತರು. ಅವರನ್ನೂ ಸಹ ನಾನು ಈ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲರನ್ನು ಸ್ವಾಗತಿಸಿ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ನಂದ ವೆಂಕಟರಮಣಗೌಡ, ತಲೆಯ ಮೇಲೆ ಪುಸ್ತಕ ಇಟ್ಟು ಹೋಗುವುದು ದ್ವಿತೀಯ, ಕೆರೆದಂಡೆ ತೃತೀಯ. ಗಾನವಿ ಪ್ರಶಾಂತ್ ಮರಾಠಿ, ತಲೆಯ ಮೇಲೆ ಪುಸ್ತಕ ಇಟ್ಟು ಹೋಗುವುದು ತೃತೀಯ, ಕೆರೆದಂಡೆ ಪ್ರಥಮ.
ಖುಷಿ ನಾಗರಾಜ್ ಆಚಾರಿ ಸಮಾಧಾನಕರ ಬಹುಮಾನ. ಅನನ್ಯ ನಾಗೇಶ್ ಗಾಬಿದ್ ಸಮಾಧಾನಕರ ಬಹುಮಾನ. ಎರಡನೇ ತರಗತಿಯ ಮಕ್ಕಳು ಸ್ವಸ್ತಿ ಸತೀಶ್ ಬೈಂಕರ್ ಬಕೆಟ್ನಲ್ಲಿ ಬಾಲ್ ಹಾಕುವುದು ಪ್ರಥಮ, ಕಪ್ಪೆ ಜಿಗಿತ ತೃತೀಯ. ಪ್ರೀತಮ್ ವಿನಾಯಕ್ ಪಟಗಾರ್ ಬಕೆಟ್ನಲ್ಲಿ ಬಾಲ್ ಹಾಕುವುದು ದ್ವಿತೀಯ, ಕಪ್ಪೆ ಜಿಗಿತ ದ್ವಿತೀಯ. ಗಗನ್ಪ್ರೀತ್ ಸುರೇಶ್ ಗೌಡ ಬಕೆಟ್ನಲ್ಲಿ ಬಾಲ್ ಹಾಕುವುದು ತೃತೀಯ. ಶ್ರೇಯಸ್ ಚಂದ್ರಾಸ್ ಗೌಡ ಕಪ್ಪೆ ಜಿಗಿತ ಪ್ರಥಮ. ಮುಂದಿನ ಬಹುಮಾನ ವಿತರಣೆಯನ್ನು ಗಣೇಶ್ ಜಿ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರು ಇವರು ನೀಡಬೇಕಂತ ಕೇಳ್ಕೊಳ್ತಿದ್ದೀನಿ. ವೈಭವ್ ರಮೇಶ್ ಗೌಡ ಸಮಾಧಾನಕರ ಬಹುಮಾನ. ಎರಡನೇ ತರಗತಿಯ ಹೆಣ್ಣು ಮಕ್ಕಳು ಪ್ರಣತಿ ಅಣ್ಣಪ್ಪ ಎಳಿವಾಳ ಬಕೆಟ್ನಲ್ಲಿ ಬಾಲ್ ಹಾಕುವುದು ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ. ಸಾನ್ವಿ ರವೀಂದ್ರ ಪೂಜಾರಿ ಬಕೆಟ್ನಲ್ಲಿ ಬಾಲ್ ಹಾಕುವುದು ದ್ವಿತೀಯ, ಕಪ್ಪೆ ಜಿಗಿತ ತೃತೀಯ. ಆದ್ಯ ಪುಸ್ಸು ಮರಾಠಿ ಬಕೆಟ್ನಲ್ಲಿ ಬಾಲ್ ಹಾಕುವುದು ತೃತೀಯ, ಕಪ್ಪೆ ಜಿಗಿತ ಪ್ರಥಮ. ಮುಂದಿನ ಬಹುಮಾನ ವಿತರಣೆಯನ್ನ ಮೂರನೇ ವಿ ಎನ್ ತರಗತಿಯ ಭಟ್ ಅವರು ಮಕ್ಕಳು ನೀಡಬೇಕಂತ ಕೇಳ್ಕೊಳ್ತಿದ್ದೀನಿ. ಹಾರ್ದಿಕ್ ಈಶ್ವರ್ ಮರಾಠಿ ಕಪ್ಪೆ ಜಿಗಿತ ಪ್ರಥಮ, ಬಕೆಟ್ನಲ್ಲಿ ಬಾಲ್ ಹಾಕುವುದು ಪ್ರಥಮ. ಹರ್ಷಿತಾ ನಾಗರಾಜ್ ಗೌಡ ಕಪ್ಪೆ ಜಿಗಿತ ದ್ವಿತೀಯ, ಬಕೆಟ್ನಲ್ಲಿ ಬಾಲ್ ಹಾಕುವುದು ದ್ವಿತೀಯ. ನಾಲ್ಕನೇ ತರಗತಿಯ ಮಕ್ಕಳಿಗೆ ಕಾರ್ತಿಕ್ ವಿನಾಯಕ್ ಪಟಗಾರ್ ಲಿಂಬು ಚಮಚ ಪ್ರಥಮ, ಬಾಟಲಿಯಲ್ಲಿ ನೀರು ತುಂಬುವುದು ಪ್ರಥಮ. ಪ್ರಣವ್ ರಮೇಶ್ ಗೌಡ ಲಿಂಬು ಚಮಚ ದ್ವಿತೀಯ, ಬಾಟಲಿಯಲ್ಲಿ ನೀರು ತುಂಬುವುದು ದ್ವಿತೀಯ. ಬೃಂದಾ ವೆಂಕಟರಮಣ ಗೌಡ ಮುಂದಿನ ಬಹುಮಾನ ಲಿಂಬು ಚಮಚ ವಿತರಣೆಯನ್ನ ತೃತೀಯ. ಗ್ರಾಮ ಪಂಚಾಯತ್ ಪಿಡಿಒರಾದಂಥ ಶ್ರೀ ರಾಘವ್ ಮೇಸ್ತೆಯವರು ನೀಡಬೇಕಂತ ಕೇಳ್ಕೊಳ್ತಿದ್ದೀನಿ. ಪ್ರಥಮ ಅಣ್ಣಪ್ಪ ಎಲಿವಾಳ ಬಾಟಲಿಯಲ್ಲಿ ನೀರು ತುಂಬುವುದು ತೃತೀಯ. ತೃಪ್ತಿ ಸುಧಾಕರ್ ಗೌಡ ಸಮಾಧಾನಕರ ಬಹುಮಾನ. ನಿಶಾ ಗಣೇಶ್ ಗೌಡ ಸಮಾಧಾನಕರ ಬಹುಮಾನ. ಐದನೇ ತರಗತಿಯ ಮಕ್ಕಳು ರಾಜೇಶ್ ಆರ್ ಮರಾಠಿ ಬಲೂನ್ ಹೊಡೆಯುವುದು ಪ್ರಥಮ, ಬಾಟಲಿಯಲ್ಲಿ ನೀರು ತುಂಬುವುದು ದ್ವಿತೀಯ. ಮುಂದಿನ ಬಹುಮಾನ ವಿತರಣೆಯನ್ನ ಟಿ ನಾಯ್ಕರವರು ನೀಡಬೇಕಂತ ಕೇಳ್ಕೊಳ್ತಿದ್ದೀನಿ. ಧನ್ಯ ಸುರೇಶ್ ನಾಯ್ಕ್ ಬಾಟಲಿಯಲ್ಲಿ ನೀರು ತುಂಬುವುದು ಪ್ರಥಮ. ಚೈತ್ರ ಎನ್ ಆಚಾರಿ ಬಾಟಲಿಯಲ್ಲಿ ನೀರು ಟಿ ನಾಯ್ಕ್ ತುಂಬುವುದು ತೃತೀಯ. ಕೀರ್ತಿ ಧರ್ಮ ಗೌಡ ಬಲೂನ್ ಹೊಡೆಯುವುದು ದ್ವಿತೀಯ. ಮಣಿಕಂಠ ಎಂ ಗೌಡ ಬಲೂನ್ ಹೊಡೆಯುವುದು ತೃತೀಯ. ಧನುಷ್ ಜಯಂತ್ ನಾಯ್ಕ್ ಸಮಾಧಾನಕರ ಬಹುಮಾನ. ಹರ್ಷಿಕಾ ಎಚ್ ನಾಯ್ಕ್ ಸಮಾಧಾನಕರ ಬಹುಮಾನ. ತನುಜಾ ಎನ್ ಗೌಡ ಸಮಾಧಾನಕರ ಬಹುಮಾನ. ಮುಂದಿನ ಬಹುಮಾನ ವಿತರಣೆಯನ್ನ ಶ್ರೀ ಮುರಳಿ ನಾಯ್ಕರವರು ನೀಡಬೇಕಂತ ಕೇಳ್ಕೊಳ್ತಿದ್ದೇನೆ. ಆರನೇ ತರಗತಿಯ ಮಕ್ಕಳಿಗೆ ದೀಕ್ಷಿತ್ ಎಸ್ ನಾಯ್ಕ್ ಬಲೂನ್ ಹೊಡೆಯುವುದು ಪ್ರಥಮ, ಪೊಟಾಟೊ ರೇಸ್ ತೃತೀಯ. ವಿಜಯ್ ವಿ ಮರಾಠಿ ಪೊಟಾಟೊ ರೇಸ್ ಪ್ರಥಮ, ಬಲೂನ್ ಹೊಡೆಯುವುದು ದ್ವಿತೀಯ. ಬಿಂದುಶ್ರೀ ಪಿ ಮರಾಠಿ ಬಲೂನ್ ಹೊಡೆಯುವುದು ತೃತೀಯ. ಮುಂದಿನ ಬಹುಮಾನ ವಿತರಣೆಯನ್ನ ಕಾರ್ತಿಕ್ ಎಚ್ ಗೌಡ ಪೊಟಾಟೊ ರೇಸ್ ದ್ವಿತೀಯ. ಶ್ರೇಯಸ್ ಜಿ ನಾಯ್ಕ್ ಸಮಾಧಾನಕರ ಬಹುಮಾನ. ಸಹನಾ ಜಿ ಗೌಡ ಸಮಾಧಾನಕರ ಬಹುಮಾನ. ಚಂದನಾ ಎಚ್ ಗೌಡ ಸಮಾಧಾನಕರ ಬಹುಮಾನ. ಏಳನೇ ತರಗತಿಯ ಮಕ್ಕಳು ಮೆಥ್ಯೂ ಎಂ ಡಯಾಸ್ ಬೊಗಸೆಯಿಂದ ಮುಂದಿನ ಬಹುಮಾನ ನೀರು ವಿತರಣೆಯನ್ನ ತುಂಬುವುದು ಪಿ ಪ್ರಥಮ. ನಾಯ್ಕರವರು ನೀಡಬೇಕಂತ ಕೇಳ್ಕೊಳ್ತಿದ್ದೀನಿ. ಆದರ್ಶ್ ಜಿ ಮರಾಠಿ ಬೊಗಸೆಯಿಂದ ನೀರು ತುಂಬುವುದು ದ್ವಿತೀಯ. ದರ್ಶನ್ ಎಸ್ ಮರಾಠಿ ಬೊಗಸೆಯಿಂದ ನೀರು ತುಂಬುವುದು ತೃತೀಯ, ಬಿಸ್ಕೆಟ್ ತಿನ್ನುವುದು ತೃತೀಯ. ಅಭಿಷೇಕ್ ಎಂ ಮರಾಠಿ ಬಿಸ್ಕೆಟ್ ತಿನ್ನುವುದು ಪ್ರಥಮ. ಕಿರಣ್ ಎ ಮರಾಠಿ ಬಿಸ್ಕೆಟ್ ತಿನ್ನುವುದು ದ್ವಿತೀಯ. ಕೃಪಾಲಿ ಟಿ ಮರಾಠಿ ಬಾಟಲಿಯಲ್ಲಿ ನೀರು ತುಂಬುವುದು ಪ್ರಥಮ. ರತ್ವಿಕಾ ಎಸ್ ಮರಾಠಿ ಬಾಟಲಿಯಲ್ಲಿ ನೀರು ತುಂಬುವುದು ದ್ವಿತೀಯ, ಬಿಸ್ಕೆಟ್ ತಿನ್ನುವುದು ತೃತೀಯ. ಸಂಗೀತ ಎಂ ಗೌಡ ಬಾಟಲಿಯಲ್ಲಿ ನೀರು ತುಂಬುವುದು ತೃತೀಯ. ವಿಭಾ ಎಂ ನಾಯ್ಕ್ ಬಿಸ್ಕೆಟ್ ತಿನ್ನುವುದು ಪ್ರಥಮ. ಹರ್ಷಿತಾ ಆರ್ ಮರಾಠಿ ಬಿಸ್ಕೆಟ್ ತಿನ್ನುವುದು ದ್ವಿತೀಯ. ದಿಗಂತ್ ಎಸ್ ನಾಯ್ಕ್ ಸಮಾಧಾನಕರ ಬಹುಮಾನ. ಆನಂದ ಟಿ ನಾಯ್ಕ್ ಮರಾಠಿ ಸಮಾಧಾನಕರ ಬಹುಮಾನ. ಮಕ್ಕಳ ಬಹುಮಾನ ವಿತರಣೆ ಯಾದಿಯನ್ನ ವಾಚನ ಮಾಡಿರುವ ಕುಮಾರಿ ಕವಿತಾ ಮರಾಠಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಪೂರ್ವ ವಿದ್ಯಾರ್ಥಿಗಳ ಹಾಗೂ ಪಾಲಕರಿಗೆ ಜೊತೆಗೆ ಮೈಮೆ ಗ್ರಾಮಸ್ಥರಿಗೆ ನಡೆಸಿರುವಂಥ ಸ್ಪರ್ಧಾ ವಿಜೇತರ ಯಾದಿಯನ್ನು ಕಮಲಾಕರ್ ಗೌಡ ಇವರು ವಾಚನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಕುಮಾರ್ ಅಕ್ಷಯ್ ಕುಮಾರ್ ನಿಧಾನವಾಗಿ ಬೈಕೋಡಿಸುವುದು ತೃತೀಯ, ಹಿಂದೂ ಕಾಲಿನ ಓಟ ದ್ವಿತೀಯ. ಕುಮಾರ್ ಮಹೇಶ್ ಸುಬ್ರಾಯಂಬೇಗ್ ಗೋಣಿಚೀಲ ಓಟ ಪ್ರಥಮ, ಒಂಟು ಕಾಲಿನ ಓಟ ದ್ವಿತೀಯ. ಕುಮಾರ್ ಅಭಿಷೇಕ್ ಎಸ್ ಗೌಡ ಹಿಂದೂ ಕಾಲಿನ ಓಟ ತೃತೀಯ, ಒಂಟಿ ಕಾಲಿನ ಓಟ ಪ್ರಥಮ. ಕುಮಾರ್ ಜೀವನ್ ಆರ್ ನಾಯ್ಕ್ ಲಿಂಬು ಚಮಚ ಪ್ರಥಮ, ಹಿಂದೂ ಕಾಲಿನ ಓಟ ಪ್ರಥಮ. ಕುಮಾರ್ ಪುನೀತ್ ಮರಾಠಿ ಹಾರಿ ಬಿಸ್ಕೆಟ್ ತಿನ್ನುವುದು ಪ್ರಥಮ,
ಟೀ ಕಪ್ನಿಂದ ಬಾಲ್ ಮೇಲಕ್ಕೆ ಎತ್ತುವುದು ಪ್ರಥಮ. ಇಡಬೇಕಂತ ಕುಮಾರ್ ಕೇಳ್ಕೊಳ್ತೀನಿ. ನಾಗರಾಜ್ ಎಂ ಅಂಬಿ ಗುಂಡು ಎಸೆತ ಪ್ರಥಮ, ಟೀ ಕಪ್ನಿಂದ ಬಾಲ್ ಮೇಲಕ್ಕೆ ಎತ್ತುವುದು ತೃತೀಯ. ಕುಮಾರ್ ಎಚ್ ಗಣಪತಿ ಗುಂಡು ಎಸೆತ ತೃತೀಯ, ಒಂದು ಕಾಲಿನಲ್ಲಿ ನಿಲ್ಲುವುದು ತೃತೀಯ. ಕುಮಾರ್ ಮಹಾದೇವ್ ಅಂಬಿ ನಿಧಾನವಾಗಿ ಬೈಕ್ ಓಡಿಸುವುದು ಪ್ರಥಮ, ಗೋಣಿಚೀಲ ಓಟ ದ್ವಿತೀಯ. ಕುಮಾರ್ ಪ್ರಜ್ವಲ್ ಅಂಕೋಲೆಕರ್ ನಿಧಾನವಾಗಿ ಬೈಕ್ ಓಡಿಸುವುದು ದ್ವಿತೀಯ, ಗೋಣಿಚೀಲ ಓಟ ತೃತೀಯ. ಕುಮಾರ್ ಹರೀಶ್ ಅಂಬಿಕ್ ಲಿಂಬು ಚಮಚ ತೃತೀಯ, ಹಾರಿ ಬಿಸ್ಕೆಟ್ ತಿನ್ನುವುದು ದ್ವಿತೀಯ. ಕುಮಾರ್ ವಿನೋದ್ ಅಂಬಿಗ್ ಬಕೆಟ್ನಲ್ಲಿ ಬಾಲ್ ಹಾಕುವುದು ಪ್ರಥಮ, ಹಾರಿ ಬಿಸ್ಕೆಟ್ ತಿನ್ನುವುದು ತೃತೀಯ. ಕುಮಾರಿ ಭಾರತಿ ಅಶೋಕ್ ನಾಯ್ಕ್ ಸಂಗೀತ ಕುರ್ಚಿ ಪ್ರಥಮ, ಲಿಂಬು ಚಮಚ ಪ್ರಥಮ. ಕುಮಾರಿ ದೀಕ್ಷಾ ಅಂಬಿಕ್ ಸಂಗೀತ ಕುರ್ಚಿ ದ್ವಿತೀಯ, ಒಂಟಿಕ ದ್ವಿತೀಯ. ಕುಮಾರಿ ವರ್ಷಾ ಮೋಹನ್ ನಾಯ್ಕ್ ಸಂಗೀತ ಕುರ್ಚಿ ತೃತೀಯ, ಬಕೆಟ್ನಲ್ಲಿ ಬಾಲ್ ಹಾಕುವುದು ಪ್ರಥಮ. ಮುಂದಿನ ಬಹುಮಾನ ವಿತರಣೆಯನ್ನ ಸುವರ್ಣ ಮಹೋತ್ಸವ ಸಮಿತಿಯ ಬಕೆಟಲ್ಲಿ ಬಾಲ್ ಹಾಕೋದು ದ್ವಿತೀಯ, ಅಧ್ಯಕ್ಷರಾದಂತಹ ಶ್ರೀ ಮಹೇಶ್ ಅಂಬಿಗ ಇವರು ನೀಡಬೇಕಂತ ಕುಮಾರಿ ಕೇಳ್ಕೊಳ್ತೀನಿ. ಚಿತ್ರಾಕ್ಷಿ ದೇವೇಗೌಡ ಬಕೆಟಲ್ಲಿ ಬಾಲ್ ಹಾಕೋದು ತೃತೀಯ, ಬಲೂನ್ ಹೊಡೆಯುವುದು ತೃತೀಯ. ಕುಮಾರಿ ತೇಜಶ್ರೀ ಅಂಬಿಕ್ ಲಿಂಬು ಚಮಚ ದ್ವಿತೀಯ, ಬಲೂನ್ ಹೊಡೆಯುವುದು ಪ್ರಥಮ, ಒಂಟು ಕಾಲಿನ ಓಟ ಪ್ರಥಮ. ಕುಮಾರಿ ಸಂಜನಾ ಚಂದ್ರಕಾಂತ್ ನಾಯ್ಕ್ ಲಿಂಬು ಚಮಚ ತೃತೀಯ. ಕುಮಾರಿ ಮುಂದಿನ ಬಹುಮಾನ ವಿತರಣೆಯನ್ನ SDMC ಉಪಾಧ್ಯಕ್ಷರಾದಂತಹ ಜಾನಕಿ ಗೌಡ ಅವರು ನೀಡಬೇಕಂತ ಕೇಳ್ಕೊಳ್ತೀನಿ. ಕುಮಾರಿ ರಕ್ಷಿತಾ ಬಿ ಗಾವಿದ್ ಗುಂಡು ಎಸೆತ ಪ್ರಥಮ, ನಿಧಾನವಾಗಿ ಬೈಕ್ ಓಡಿಸುವುದು ಪ್ರಥಮ. ಶ್ರೀ ಧರ್ಮ ಕೆ ಗೌಡ ಗುಂಡು ಎಸೆತ ದ್ವಿತೀಯ. ಮುಂದಿನ ಬಹುಮಾನ ವಿತರಣೆಯನ್ನ ಸತೀಶ್ ಎ ಬೈಂಕಾರ್ ಲಿಂಬು ಚಮಚ ದ್ವಿತೀಯ. ಶ್ರೀ ಪುರುಷೋತ್ತಮ್ ಎಸ್ ಮರಾಠಿ ಬಕೆಟಲ್ಲಿ ಬಾಲ್ ಹಾಕುವುದು ಪ್ರಥಮ. ಸುರೇಶ್ ಜಿ ಗೌಡ ಬಕೆಟಲ್ಲಿ ಬಾಲ್ ಹಾಕುವುದು ತೃತೀಯ, ನಿಧಾನ ಬೈಕ್ ಓಡಿಸುವುದು ದ್ವಿತೀಯ. ಮುಂದಿನ ಬಹುಮಾನ ವಿತರಣೆಯನ್ನ SDMC ಅಧ್ಯಕ್ಷರಾದಂತಹ ಶ್ರೀ ಧರ್ಮ ಕೆ ಗೌಡ ಅವರು ನೀಡಬೇಕಂತ ಕೇಳ್ಕೊಳ್ತಿದ್ದೇನೆ. ಶ್ರೀ ರಮೇಶ್ ಜಿ ಗೌಡ ಒಂಟಿ ಕಾಲಿನಲ್ಲಿರುವುದು ಪ್ರಥಮ. ಶ್ರೀ ಶಂಕರ್ ಎಚ್ ಮರಾಠಿ ಒಂಟಿ ಕಾಲಿನಲ್ಲಿರುವುದು ತೃತೀಯ. ಹಾಗೆ ಮಹಿಳೆಯರ ವಿಭಾಗ ಶ್ರೀಮತಿ ಕಾವ್ಯ ಎಸ್ ಗೌಡ ಸಂಗೀತ ಕುರ್ಚಿ ಪ್ರಥಮ, ಗುಂಡು ಎಸೆತ ದ್ವಿತೀಯ. ಶ್ರೀಮತಿ ಮಹಾದೇವಿ ಆರ್ ಗೌಡ ಸಂಗೀತ ಕುರ್ಚಿ ದ್ವಿತೀಯ, ಲಿಂಬು ಚಮಚ ಪ್ರಥಮ. ಶ್ರೀಮತಿ ಪ್ರೇಮಾ ನಾಯ್ಕ್ ಸಂಗೀತ ಕುರ್ಚಿ ತೃತೀಯ, ಒಂದು ಕಾಲಿನ ಮುಂದಿನ ಓಟ ಬಹುಮಾನ ವಿತರಣೆಯನ್ನ ಪ್ರಥಮ. ಶ್ರೀ ಬೇಬಿ ನಾಯ್ಕ್ ಗುಂಡು ಎಸೆತ ಪ್ರಥಮ, ಬಲೂನ್ ಹೊಡೆಯುವುದು ದ್ವಿತೀಯ. ಶ್ರೀಮತಿ ಸವಿತಾ ಜಿ ಗೌಡ ಗುಂಡು ಎಸೆತ ತೃತೀಯ, ಒಂದು ಕಾಲಿನ ಓಟ ದ್ವಿತೀಯ. ಮುಂದಿನ ಬಹುಮಾನ ವಿತರಣೆಯನ್ನ ಸುರೇಶ್ ನಾಯ್ಕರ್ ಅವರು ನೀಡಬೇಕಂತ ಕೇಳ್ಕೊಳ್ತೀನಿ. ಶ್ರೀಮತಿ ಮಾಲತಿ ಗೌಡ ಬಕೆಟಲ್ಲಿ ಬಾಲ್ ಹಾಕೋದು ತೃತೀಯ, ಟೀ ಕಪ್ನಿಂದ ಪಿರಾಮಿಡ್ ಪ್ರಥಮ. ಶ್ರೀಮತಿ ಜಾನಕಿ ಎಸ್ ಬೈಂಕಾರ್ ಬಲೂನ್ ಹೊಡೆಯುವುದು ತೃತೀಯ, ತಲೆ ಮೇಲೆ ಪುಸ್ತಕ ಇಟ್ಟು ಓಡುವುದು ದ್ವಿತೀಯ. ಶ್ರೀಮತಿ ಸುಚಿತ್ರಾ ಗಾಬಿತ್ ಬೊಗಸೆಯಿಂದ ನೀರು ತುಂಬುವುದು ಪ್ರಥಮ. ಶ್ರೀಮತಿ ಶಾರದಾ ಮರಾಠಿ ಬೊಗಸೆಯಿಂದ ನೀರು ತುಂಬುವುದು ದ್ವಿತೀಯ, ಒಂದು ಕಾಲಿನ ಓಟ ತೃತೀಯ, ಟೀ ಕಪ್ ಮೇಲೆ ಎತ್ತುವುದು ಪ್ರಥಮ. ಹಾಗೆ ಊರ ನಾಗರಿಕರ ವಿಭಾಗ ಶಂಕರ್ ಅಜ್ಜಪ್ ಮರಾಠಿ ಲಿಂಬು ಚಮಚ ಪ್ರಥಮ. ಜಗದೀಶ್ ನಾಯ್ಕ್ ಲಿಂಬು ಚಮಚ ದ್ವಿತೀಯ. ಶ್ರೀಕಾಂತ್ ಎಸ್ ನಾಯ್ಕ್ ಲಿಂಬು ಚಮಚ ತೃತೀಯ. ಸಂತೋಷ್ ಅಂಬಿಕ್ ಎಡೋಳಿ ಗುಂಡು ಎಸೆತ ಪ್ರಥಮ. ಪರಮೇಶ್ವರ್ ಜಿ ಭಟ್ ಗುಂಡು ಎಸೆತ ದ್ವಿತೀಯ. ಸುರೇಶ್ ಪಿ ಗೌಡ ಗುಂಡು ಎಸೆತ ತೃತೀಯ. ಮಹಿಳೆಯರ ವಿಭಾಗ ಊರ ನಾಗರಿಕರು ಶ್ರೀಮತಿ ಹೇಮಾ ಕೆ ಗೌಡ ಸಂಗೀತ ಕುರ್ಚಿ ಪ್ರಥಮ. ಬಕೆಟಲ್ಲಿ ಬಾಲ್ ಹಾಕುವುದು ದ್ವಿತೀಯ. ಎಲ್ಲರೂ ಚಪ್ಪಾಳೆಯ ಮೂಲಕ ಎಲ್ಲ ಸ್ಪರ್ಧಾ ವಿಜೇತರಿಗೆ ಪ್ರೋತ್ಸಾಹವನ್ನು ನೀಡಬೇಕಂತ ಕೇಳ್ಕೊಳ್ತಿದ್ದೇನೆ. ಶ್ರೀಮತಿ ಅಕ್ಷತಾ ಅಂಬಿಕ್ ಲಿಂಬು ಚಮಚ ತೃತೀಯ. ಶ್ರೀಮತಿ ಸುಶೀಲಾ ನಾಯ್ಕ್ ಲಿಂಬು ಚಮಚ ತೃತೀಯ. ಶ್ರೀಮತಿ ನೀಲಾ ಅಂಬಿಕ್ ಟೀ ಕಪ್ ಪಿರಾಮಿಡ್ ದ್ವಿತೀಯ. ಶ್ರೀಮತಿ ಲಕ್ಷ್ಮಿ ಎಸ್ ಅಂಬಿಕ್ ಟೀ ಕಪ್ ಪಿರಾಮಿಡ್ ತೃತೀಯ. ಶ್ರೀಮತಿ ಮಂಗಲಾ ಸುರೇಶ್ ಗೌಡ ಬಕೆಟಿಂದ ನೀರು ತುಂಬುವುದು ಪ್ರಥಮ. ಸಂಘಟಕರು ಶೀಲ್ಡ್ ಅನ್ನು ನೀಡಬೇಕಂತ ಕೇಳ್ಕೊಳ್ತಿದ್ದೇನೆ. ಸಿಂಚನಾ ಎಸ್ ಭಟ್ ಬಕೆಟಲ್ಲಿ ನೀರು ತುಂಬುವುದು ದ್ವಿತೀಯ. ಶ್ರೀಮತಿ ಬಬಿತಾ ಪಿ ಅಂಕೋಲೆಕರ್ ಬಕೆಟಿಂದ ನೀರು ತುಂಬುವುದು ತೃತೀಯ. ನಮಸ್ಕಾರ. ಇವತ್ತಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲ್ಗೆದ್ದೆ ಇದರ ಶಾಲಾ ಸುವರ್ಣ ಮಹೋತ್ಸವ. ಎಲ್ಲ ಆತ್ಮೀಯ ಬಂಧುಗಳೇ,
ಇವತ್ತು ಈ ಬಯಲ್ಗೆದ್ದೆ ಒಂದು ಈಗಾಗಲೇ ಶಾಲಾ ಸುವರ್ಣ ಮಹೋತ್ಸವವನ್ನು, ಯಾಕೆಂದರೆ 63 ವರ್ಷ ಪ್ರಾರಂಭದಲ್ಲಿ ಹೇಳಿದರು ಈ ಶಾಲೆ ಪ್ರಾರಂಭವಾಗಿ ಇದರಲ್ಲಿ ಅಂತ. ಬಹಳ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಒಂದು ಈ ಶಾಲೆ ಇವತ್ತು ನಾವು ರಸ್ತೆ ಇದರನ್ನು ಏನೋ ಈ ಶಾಲೆಯಲ್ಲಿ ನೋಡ್ಬೋದು. ಹಿಂದೆ ಕಾಲುನಡಿಗೆಯಲ್ಲೋ ಅಥವಾ ನಾವು ಹೊನ್ನಾವರ ಹೋಗಬೇಕು ಅಂತಂದರೆ ದೋಣಿಯ ಮೂಲಕ ಲೋಂಚಿನ ಮೂಲಕ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಂಥ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು 63 ವರ್ಷದಿಂದ ಇಂಥ ಒಂದು ಶಾಲೆ ಪ್ರಾರಂಭವಾಗಿ ಇವತ್ತು ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಅದ್ಧೂರಿಯಾಗಿ, ಬಹುಶಃ ಇಷ್ಟು ಅದ್ಧೂರಿಯಾಗಿ ಬಹುಶಃ ಒಂದು ತಾಲೂಕಾ ಮಟ್ಟದಲ್ಲೇ ಇರುವಂತಹ ಕಾಲೇಜುಗಳು ಆಚರಿಸುವಂಥ ಒಂದು ರೀತಿಯಲ್ಲಿ ಇವತ್ತು ಈ ಒಂದು ಮಹೋತ್ಸವ ನಡೆದಿರುವಂಥದ್ದು ಬಹಳ ಸಂತೋಷ. ಈ ಶಿಕ್ಷಕ ವೃಂದದವರು SM ಭಟ್ರು ಅವರ ನೇತೃತ್ವದಲ್ಲಿ ನಮ್ಮ ಸುಬ್ರಾಯ್ ಕಾಮತ್ ಇರ್ಬೋದು, ಹೀಗೆ ಅವರೆಲ್ಲ ಕೂಡ ಒಂದು ಬೇರೆ ಶಿಕ್ಷಕರಾದರೂ ಕೂಡ ಅವರು ಬಹುಶಃ ಶಿಕ್ಷಕರ ಬಗ್ಗೆ ನಾವು ಹೇಳಲೇಬೇಕು. ಇಲ್ಲಿ ಬರುವುದು ಅಂತಂದ್ರೆ ಅವರು ಬಹುಶಃ ಸಮಯಕ್ಕೆ ಬರುವುದು ಭಾಳ ಕಷ್ಟ. ಸುಬ್ರಾಯ್ ಕಾಮತ್ರವರು ಹಳದಿಪುರದಿಂದ ಅವರು ಯಲಗೋಟ್ಗೆ ಶಾಲೆಗೆ ಬರ್ತಾರೆ. ನಮ್ಮ ಚಂದಾವರದಿಂದ ಒಂದು ಶಿಕ್ಷಕರು ಹುಕ್ಕೋಳಿ ಶಾಲೆಗೆ ಬರ್ತಾರೆ. ಹೀಗೆಲ್ಲ ಅವರು ಬಂದು ಸಮಯಕ್ಕೆ ಬಂದು ಇಂಥ ಒಂದು ಮಕ್ಕಳಲ್ಲಿ ಇಂಥ ಒಂದು ಪ್ರತಿಭೆಗಳನ್ನು ತಂದು ಹೊರಗೆ ಹಾಕಲಿಕ್ಕೆ ಅವರು ಕೂಡ ಭಾಳ ವಹಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕಾಗಿ ಹಾಗೂ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಹಕರಿಸಿದ ಎಲ್ಲ ಪಾಲಕ ವೃಂದದವರಿಗೂ, ಹಳೆಯ ವಿದ್ಯಾರ್ಥಿ ವೃಂದದವರಿಗೂ, ಶಿಕ್ಷಕರಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ದಕ್ಕಾಗಿ ನಾನು ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದವನ್ನು ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಈ ಒಂದು ಬಯಲುಗೆದ್ದೆಯ ಶಾಲೆ ಇಷ್ಟೊಂದು ಸಡಗರ, ಸಂಭ್ರಮ, ಹಬ್ಬದ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಇದು 63 ವರ್ಷದ ಇತಿಹಾಸ, 63 ವರ್ಷದ ಇತಿಹಾಸದ ಉಳ್ಳ ಶಾಲೆ. ಇವತ್ತು ಈ ಶಾಲೆ ಹೇಗೆ ಬಂತು, ಹೇಗಿಲ್ಲಿ ಇವತ್ತೇ ಉಜ್ವಲ ಭವಿಷ್ಯವನ್ನು ಹೊಂದಿರುವಂಥ ಸಂದರ್ಭ. ಹಾಗೆ ಗಣಪತಿ ಗೌಡ್ರೊಳಿ ಬಾಬುಗೌಡರು ತಂದೆಯವರು ಒಂದು ಗಿಡ ನೆಟ್ಟಂಥ ಗಿಡ ಇವತ್ತು ಹೆಮ್ಮರವಾಗಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಯಲುಗೆದ್ದೆಯಲ್ಲಿ ಶಾಲೆ ಎಲ್ಲ ರೀತಿಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ಇಲ್ಲಿ ಉಜ್ವಲವನ್ನು ಕಾಣ್ತಾ ಇದ್ದೇವೆ. ಜನರ ಸಮೂಹ ಕೂಡ ಹೆಚ್ಚಿದೆ. ಹಾಗೆ ಸಾಮಾನ್ಯವಾಗಿ ಕೆಂಬಲದಲ್ಲಿ 2 ಗುಂಪು, ಆಚೆಗೊಂದು ಕೇರಿ, ಈಚೆಗೊಂದು ಕೇರಿ, ಹುಕ್ಕೋಳಿಲಿ 1, ಯಲಗೋಟ್ಗೆಲಿ 2. ಇದು ಇಷ್ಟೇ ಜನಕ್ಕಾಗಿ ಈ ಗಣಪತಿ ಗೌಡರು ಅವರು ಮನೆಯಲ್ಲೇ ಶಾಲೆಯನ್ನು ತೆರೆದು ಮಾಸ್ತರಿಗೆಲ್ಲ ಊಟ ಉಪಚಾರವನ್ನು ಹಾಕಿ ಶಾಲೆಯನ್ನು ನಮ್ಮ ಮಕ್ಕಳಿಗೆ ಮುಂದಿನ ದಿವಸದಲ್ಲಿ ಆ ಭವಿಷ್ಯಕ್ಕೆ ಶಿಕ್ಷಣಕ್ಕೆ ಅನುಕೂಲ ಆಗಬೇಕಿರ್ತಕ್ಕಂಥ ವಿಚಾರದಲ್ಲಿ ಅವರು ಇವತ್ತು ಈ ಶಾಲೆಗಾಗಿ ಜಾಗವನ್ನು ದಾನ ಮಾಡಿ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಇವತ್ತೇ ಆದೇಶ ಮಾಡಿದಂಥ ಶಾಲೆ 63 ವರ್ಷ ಹಿಂದೆ ಮಾಡಿದಂಥ ಶಾಲೆ ಇವತ್ತೇ ಅದನ್ನು ನಾವೆಲ್ಲರೂ ಈ ಶಾಲೆಯನ್ನು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಬೇಕು. ಮಕ್ಕಳನ್ನು ಇವತ್ತೆಲ್ಲ ಕಾರ್ಯಕ್ರಮವನ್ನು ಮಕ್ಕಳು ಇವತ್ತೇ ಮಾಡಿದ್ದಾರೆ. ಆದರೆ ಈ ಶಾಲೆಯನ್ನು ಮಾಡಿದ್ರೂ ಆಗಲಿಲ್ಲ, ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಬೇಕು. ಪಾಲಕರು ಕೂಡ ಅದೇ ರೀತಿಯಾಗಿ ಪಾಲಕರು ಪೋಷಕರು ಆ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳುವಂಥದ್ದು ಪಾಲಕರು ಮಾಡಬೇಕಾಗ್ತದೆ. ಮಕ್ಕಳಿಗೆ ಶಿಕ್ಷಣವನ್ನು ಮಾಸ್ತರು ಕೊಡ್ತಾರೆ. ಆ ಮಾಸ್ತರು ಶಿಕ್ಷಣದಲ್ಲಿ ಓದಲಿಕ್ಕೋ ಬರಲಿಕ್ಕೋ ಎಲ್ಲ ರೀತಿಗೂ ಅವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಆದರೆ ಸಮಾಜದಲ್ಲಿ ನನ್ನ ಮಕ್ಕಳು ಒಳ್ಳೆಯ ಉತ್ತೀರ್ಣರಾಗಬೇಕು, ಅವರು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು, ಅವರನ್ನು ಒಳ್ಳೆಯ ರೀತಿಯಾಗಿ ಅವರು ಗುಣವಂತರಾಗಬೇಕು ಹೇಳುವಂಥದ್ದನ್ನು ತಂದೆ ತಾಯಿ ಅವರನ್ನು ಭವಿಷ್ಯ ರೂಪಿಸುವುದು, ಅವರನ್ನು ತಿದ್ದಿ ಬುದ್ಧಿ ಹೇಳ್ತಕ್ಕಂಥದ್ದು ಅವರು ಪಾಲಕರು ಮತ್ತು ಪೋಷಕರು ಮಾಡಬೇಕಾಗ್ತದೆ. ಈ ಒಂದು ಇವರನ್ನ ವಿದ್ಯಾರ್ಥಿಗಳಿಗೆ ಪೋಷಕರು ಅವರಿಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ಕೊಡಲಿ
ಶಿಕ್ಷಕರು ಕೂಡ ಒಳ್ಳೆಯ ರೀತಿಯ ಶಿಕ್ಷಣ ಕೊಡಲಿ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನಡೀಲಿಕ್ಕೆ ಇಲ್ಲಿಯ ಮಕ್ಕಳ ಪಾಲಕರು, ಊರ ನಾಗರಿಕರು ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳೇ ಕಾರಣ. ಯಾಕಂದರೆ ಇಲ್ಲಿ ಈಗಾಗಲೇ ನಾವು ಎಲ್ಲರಿಗೂ ಒಂದು ಪ್ರೈಜನ್ನು ವಿತರಣೆ ಮಾಡಿದ್ದೇವೆ. ಅವರು ಅಷ್ಟೊಂದು ಆಸಕ್ತಿ ವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗದಿದ್ದರೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಅವರೆಲ್ಲರಿಗೂ ಒಂದು ನನ್ನ ವೈಯಕ್ತಿಕವಾಗಿ ಹಾಗೂ ಈ ಒಂದು ಸಂಘಟನೆ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲ್ಗದ್ದೆ ಈಗಾಗಲೇ 63 ವರ್ಷಗಳು ಈ ಒಂದು ಶಾಲೆ ಪ್ರಾರಂಭ ಆಗಿದೆ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳಿದ್ದಾರೆ. ಅದು ಈಗ 7ನೇ ವರ್ಗದವರಿಗೂ ಪ್ರಾರಂಭ ಆಗಿದೆ. ಇದಕ್ಕೆ ಶಾಖೆಗಳಾಗಿ ಬಹುಶಃ ಎಲ್ಕೊಟ್ಟಿಗೆ ಇರ್ಬೋದು, ಕೆಂಬಲ್ ಇರ್ಬೋದು, ಹುಕ್ಕೋಳಿ ಇರ್ಬೋದು, ಆ ಎಲ್ಲ ಸ್ಕೂಲ್ಗಳಿಂದ ಮಕ್ಕಳು ಹಾಗೆ ಅಲ್ಲಿಯ ಶಿಕ್ಷಕರೆಲ್ಲ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಈ ಒಂದು ಸಮಯದವರೆಗೂ ಭಾಳ ಅಚ್ಚುಕಟ್ಟಾಗಿ ತಂದಿದ್ದಾರೆ. ಇನ್ನೂ ಮುಂದಿನ ಕಾರ್ಯಕ್ರಮವನ್ನು ಅಷ್ಟೇ ಅಚ್ಚುಕಟ್ಟಾಗಿ ನೆರವೇರ್ತದೆ ಅನ್ನುವಂಥ ವಿಶ್ವಾಸ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡಿರುವಂಥ ಎಲ್ಲ ಕೆಲಸಗಳನ್ನು ನಾನು ಮೆಚ್ಚಿದ್ದೇನೆ. ಆದರೆ ಒಂದು ನಿಮ್ಮ ಈ ಮೆಚ್ಚುಗೆಯಲ್ಲಿ ನೀವು ಮಾಡಿರುವಂಥ ವ್ಯವಸ್ಥೆಯಲ್ಲಿ ಮಕ್ಕಳ ಹಾಜರಾತಿ ಕಡಿಮೆಯಾಗದೆ ರೀತಿಯಲ್ಲಿ ಸಕಲ ರೀತಿಯಲ್ಲೂ ನೀವು ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಇದನ್ನು ಮುಂದೆ ಕಾಯ್ತಕ್ಕಂಥದ್ದು 100 ವರ್ಷಗಳ ವ್ಯವಸ್ಥೆ, 75ಕ್ಕೆ ಮತ್ತೊಂದು ಹಬ್ಬ ಬರ್ತದೆ. ಅದನ್ನು ಶಾಶ್ವತವಾಗಿ ಮುಂದಿನ ಜನಾಂಗದವರು ಮಾಡಲಿ ಅಂತ ಹೇಳೋದು. ಯಾಕಂದ್ರೆ ನಾವೀಗ 50 ವರ್ಷ ದಾಟಿರೋದ್ರಿಂದ 100 ವರ್ಷದ ನಾವು ಕಾಣ್ತೀವಿ ಹೇಳಲ್ಲ, ಮುಂದಿನವರು ಕಾಣಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಹಾಗೂ ಈ ಭಾಗದ ಒಡನಾಟ ಇರೋದ್ರಿಂದ ಆ ನೆನಪನ್ನು ಮಾಡಿಕೊಂಡು ನಮ್ಮನ್ನು ಕರೆದಕ್ಕಾಗಿ ಶಿಕ್ಷಕರಿಗೆ, ಈ ಊರಿನ ಸಮಸ್ತ ನಾಗರಿಕರಿಗೆ, ಹಾಗೆ ಈ ಒಂದು ಸಮಿತಿಯ ಏನು ಸುವರ್ಣೋತ್ಸವ ಸಮಿತಿಯವರಿಗೂ ಹಾಗೂ ಶಾಲಾ ಸಮಿತಿಯವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಎಲ್ಲ ಒಂದು ಆಸೆ ಆಕಾಂಕ್ಷೆಗಳನ್ನು
ನನ್ನ ಮನದಲ್ಲೂ ತುಂಬಿಕೊಂಡಿದ್ದೇನೆ. ಉದಾಹರಣೆ ಕೊಡಲಿಕ್ಕೆ ಇನ್ನೊಂದು ಕಡೆ ಬರಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಒಂದು ನೆನಪನ್ನು ಮಾಡಬೇಕಾಗ್ತದೆ. ಯಾಕಂದರೆ ಮುಂಭಾಗದಲ್ಲಿ ಕತ್ಲೆ, ಈ ಕಡೆ ಬೆಳಕು. ಹಾಗಾಗಿ ಯಾರು ಏನು ಅನ್ನೋದನ್ನು ನೋಡಬೇಕಂದ್ರೆ ಎಸ್ ಎಂ ಭಟ್ರವರನ್ನು ಈಗ ನೆನಪಿಸ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ಈ ಒಂದು ತಯಾರಿಗೆ ಎಸ್ ಎಂ ಭಟ್ರು ಈ ಪೂರ್ವದಲ್ಲೂ ಅಂದರೆ ಕೆಲವು ಬಹುಶಃ ನನ್ನ ಮಕ್ಕಳು ಇಲ್ಲಿ ಓದುವಾಗ ಆ ಸಮಯದಲ್ಲಿ ಎಸ್ ಎಂ ಭಟ್ರು ಇಲ್ಲಿದ್ದರು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಪುನಃ ಅವರು ಈ ಒಂದು ಶಾಲೆಗೆ ಬಂದಾಗ ಇದು ಒಂದು ವ್ಯವಸ್ಥೆಯನ್ನು ಅಂದರೆ ಪ್ರೌಢಾವಸ್ಥೆಗೆ ಬಂದಾಗ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಆ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಈ ಒಂದು ಹೊನ್ನಾವರ ತಾಲೂಕಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಒಂದು ಹೆಸರು ಪಸರಿಸುವಂತೆ, ಹಾಗೆ ಶಿಕ್ಷಣ ಇಲಾಖೆಯಲ್ಲೂ ಒಂದು ನೋಂದಣಿ ಆಗುವ ಹಾಗೆ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಎಲ್ಲ ಶಿಕ್ಷಕ ವೃಂದವರಿಗೂ ಮತ್ತೆ ಹೊಂದಿಸ್ತೇನೆ. ಆ ಕಡೆ ನಮ್ಮ ಮಕ್ಕಳನ್ನು ನಿಮ್ಮ ಹತ್ರ ಕೊಡ್ತೇವೆ. ಅವರನ್ನು ಮಣ್ಣಿನ ಮುದ್ದೆಯನ್ನು ಬಂಗಾರದ ಮುದ್ದೆಯ ಮಾಡುವಂಥ ಚಾಕು ಚಕ್ಯತೆ ನಿಮ್ಮಲ್ಲಿರ್ತದೆ ಹೇಳಿಬಿಟ್ರೆ ಮನೆಯಲ್ಲಿ ಎಷ್ಟೇ ಪಾಠ ಹೇಳಿದ್ರು ಶಿಕ್ಷಕರ ಮೂಲಕವಾಗಿ ಬರಬೇಕಾಗ್ತದೆ. ಆ ಶಿಕ್ಷಕ ವೃಂದಕ್ಕೆ ನಾನು ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಒಂದು ಗ್ರಾಮದ ಪ್ರಥಮ ಪ್ರಜೆ, ಈ ಒಂದು ಸಮಾರಂಭದ ಅಧ್ಯಕ್ಷರು ಆಗಿರುವಂಥ ಶ್ರೀ ಗಣೇಶ್ ನಾಯ್ಕರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಈ ಬಯಲುಗೆದ್ದೆಗೆ ಬೆಳಕಿನ ದೀಪವನ್ನು ಹಚ್ಚಿದವರು ಗಣಪತಿ ಅಂತ ಕೇಳಿದೆ. ಈ ಶಾಲೆ ಆರಂಭಕ್ಕೆ ಅಲ್ಲಿಂದ ಆರಂಭ ಆಗಿ ಏನು ಶಿಕ್ಷಕರಾಗಿ ಬಂದು ಎಲ್ಲ ದುಡಿದ್ರಲ್ಲ ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭಕ್ಕೆ ಕಾರಣ ಆಗಿದ್ದಾರೆ. ನಾನು 2011-12-13 CRP ಆಗಿದ್ದಾಗ ಈ ಭಾಗ ಕಾಣ್ತಾ ಇರಲಿಲ್ಲ, ಈ ಭಾಗ ಅಷ್ಟೇ ಇತ್ತು. ಇದನ್ನು ನೋಡಬೇಕು ಅಂತಲೇ ಬಹಳ ಖುಷಿಯಿಂದ ಬಂದವನು ನಾನು. ಹಾಗಾಗಿ ಇಲ್ಲಿ ಆದಂಥ ಸಂತೋಷ ಇದೆಯಲ್ಲ, ಖಂಡಿತ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಆದಂಥವರು ಇಲ್ಲಿ ಏನು ಈ ಒಂದು ಸಮಾರಂಭಕ್ಕೇನು ಸೊಂಟವನ್ನು ಕಟ್ಟಿ ಹಗಲಿರುಳು ದುಡಿದಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಅಂತರಾಳದ ಅಭಿನಂದನೆಯನ್ನು, ಧನ್ಯವಾದವನ್ನು ಸಲ್ಲಿಸಲೇಬೇಕು ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ. ಈ ಜಗತ್ತಲ್ಲಿ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಹಣ ಇದ್ದರೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತ. ಹಣ ಇದ್ದರೆ ಸಾಧ್ಯ ಅಂತ ತಿಳ್ಕೊಂಡಿದ್ದಾರೆ. ಆತ್ಮೀಯರೇ, ಹಣ ಎಷ್ಟೇ ಇರಬಹುದು, ಅದಕ್ಕೆ ಮೂಲ ಕಾರಣ ಆಗುವಂಥದ್ದು ಶಿಕ್ಷಣ, ಜ್ಞಾನ. ಜಗತ್ತನ್ನು ಗೆಲ್ಲಲಿಕ್ಕೆ ಒಂದೇ ಒಂದು ಅಸ್ತ್ರ ಯಾವುದು ಅಂತ ಕೇಳೋದು ಅದು ಶಿಕ್ಷಣ. ಜ್ಞಾನದಿಂದ ಮಾತ್ರ ಎಲ್ಲ ಬದಲಾವಣೆ ಮಾಡಿಕೊಡ್ಲಿಕ್ಕೆ ಸಾಧ್ಯ. ಈಗೆಲ್ಲ ಏನು ಬದಲಾವಣೆಗಳಾಗಿದೆ ಅದಕ್ಕೆಲ್ಲ ಮೂಲ ಕಾರಣ ಶಿಕ್ಷಣ. ಆ ಶಿಕ್ಷಣವನ್ನು ಯಾರೆಲ್ಲ ಪಡೀತಾರೋ ಬದಲಾವಣೆಯನ್ನು ಅವರು ಪಡೆದ್ರು ಅಂತಾನೆ ಅರ್ಥ. ಇಂತಹ ಒಂದು ಮಹತ್ವವಾದ ಶಿಕ್ಷಣವನ್ನು ಪಡೆಯುವಾಗ ನಾವು ಎಷ್ಟು ಶ್ರಮವನ್ನು ಹಾಕ್ತೇವೆ ಅಂತ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು ಆತ್ಮೀಯರೇ. ನಾನು ಪ್ರೀತಿಯಿಂದ ಬಂದಿದ್ದೆ ಯಾಕೆ ಅಂತಂದರೆ 2-3 ವರ್ಷದಲ್ಲಿ CRP ಕೆಲಸ ಮಾಡಿದ್ದೆ, ಸುತ್ತಲಿನ ಎಲ್ಲ ಶಾಲೆಗಳಿಗೂ ಹೋಗಿದ್ದೆ. ನಾನು ಇದನ್ನು ನೋಡಬೇಕು ಅಂತ ಭಾಳ ಪ್ರೀತಿಯಿಂದ ಬಂದು ಇಲ್ಲಿ ಬಹಳ ಖುಷಿಯಾಗಿದೆ. ನಿಮ್ಮೆಲ್ಲರ ಶ್ರಮಕ್ಕೆ ಅತ್ಯಂತ ದೊಡ್ಡ ಬೆಲೆ ಸಿಗಲಿ, ಮುಂದಿನ ದಿನಕ್ಕೆ ದೊಡ್ಡ ಬದಲಾವಣೆಗಳಾಗಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಭಗವಂತ ಮತ್ತು ಹಿರಿಯರು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದ ಅವಕಾಶಕ್ಕಾಗಿ ಧನ್ಯವಾದಗಳು. ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಒಂದು ನಮ್ಮ ಈ ಸಂಘಟನಾ ಸಮಿತಿಯವರು ಏನು ದುಡಿದು ಇದು ಮಾಡಿದ್ದಾರೆ ಅದೆಲ್ಲ ಈಗ ಕಾಣ್ತಾ ಇದೆ. ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಇದು ಮಾಡಿದ್ದಾರೆ. ನಾನು 1981ರಿಂದ 85 ತನಕ 4ನೇ ಕ್ಲಾಸನ್ನು ಇಲ್ಲಿ ಕಲಿತೆ ಅಂತ ಅನ್ನಿಸ್ತದೆ. ಹಾಗಾಗಿ ಇಲ್ಲಿ ಕಲಿತು ನಾವು ಎಲ್ಲಿ ಕಲಿತರೂ ಏನಿದಿಲ್ಲ, ಆದರೆ ಕಲಿಬೇಕು ಅನ್ನೋ ಒಂದು ಇದಿದ್ದರೆ ಏನೋ ಸಾಧನೆ ಮಾಡ್ಬೋದು. ಭಾಳಷ್ಟು ಜನ ಇಲ್ಲಿ ಕಲಿತವರು ದೊಡ್ಡ ಇದಾಗಿದ್ದಾರೆ. ಮತ್ತು ಆವಾಗ ನಾವು ಕಲಿತಾಗ ಸಣ್ಣ ಶಾಲೆ ಇತ್ತು. ಬಾಬುಗೌಡರು, ನಮ್ಮ ಅಶೋಕ್ ನಾಯ್ಕರು, ಮಾದೇವಗೌಡರು, ಕಡೆ ನನ್ನ ಗೆಳೆಯರಾದ ಸುರೇಶ, ರಾಜು, ರಮಾಕಾಂತ, ಅವನಿಲ್ಲ ಈಗ, ಪ್ರಭಾಕರ. ಅವಾಗೆಲ್ಲ ಆ ದಿನಗಳನ್ನು ನೆನೆಸ್ಕೊಂಡ್ರೆ ಈಗೆಲ್ಲ ಉಳಿದದ್ದನ್ನೆಲ್ಲ ಬೇರೆಯವರೆಲ್ಲ ಗಣ್ಯರು ಮಾತಾಡಿದ್ದಾರೆ. ಆದರೆ ನಮ್ಮ ಬಾಲ್ಯದ ದಿನಗಳು, ನಾವು ಆವಾಗ ಕರೆಂಟ್ ಇರಲಿಲ್ಲ. ಸಾಮಾನ್ಯ 85-86 ನಮ್ಮ ಊರಿಗೆ ಕರೆಂಟ್ ಬಂತು ಅಂತ ಅನ್ನಿಸ್ತದೆ. ಚಿಮಣೆ ದೀಪದಲ್ಲಿ ಓದಿದ್ದೀವಿ, ಮೊಬೈಲೆಲ್ಲ ಅಲ್ಲ. ಕರೆಂಟೇ 85-86 ಬಂದಿದೆ.
ಹಾಗಾಗಿ ಆವಾಗ ಎಷ್ಟು ಕಷ್ಟ ಇತ್ತು ಎಲ್ಲ ಪ್ರತಿಯೊಬ್ಬರಿಗೂ ಹೇಗೆ ಅಂದರೆ ಕಿತ್ತು ತಿನ್ನುವ ಪ್ರತಿಯೊಬ್ಬರಿಗೂ ಬಡತನ ಇತ್ತು. ಹೊಟ್ಟೆಗೆ ಮೊದಲು ಮಾಡಿಕೊಂಡು ಆಮೇಲೆ ಓದ್ಲಿಕ್ಕೆ ಹೋಗ್ಬೇಕಿತ್ತು. ನಾವು ಇಲ್ಲಿ 4ನೇ ಕ್ಲಾಸ್ ತನಕ ಇಲ್ಲಿ ಓದಿದ್ದೀನಿ. 5ನೇ ಕ್ಲಾಸಿಂದ ಆಮೇಲೆ ಉಪ್ಪೋಣಿಲಿ ಓದಿ, ಆಮೇಲೆ ಹೊನ್ನಾವರ SDM ಅಲ್ಲಿ ಉಪ್ಪೋಣಿಲಿ PS ಭಟ್ರ ಮನೇಲಿ ಊಟಕ್ಕೆ ಇದ್ಕೊಂಡು ಅವ್ರ ಮನೇಲಿದ್ದು ಓದಿದ್ದೀನಿ. ಮತ್ತು 8ರಿಂದ 12ನೇ ತನಕ ನಮ್ಮ ಮಕ್ಕಿ ಗಣಪತಿ ಭಟ್ರ ಮನೇಲಿದ್ದು ಓದಿದ್ದು. ಅಂದರೆ ವಾರಾನ್ನಕ್ಕೆ ನಾವು ನಮ್ಮ ಮನೇಲಿ ಆವಾಗೆಲ್ಲ ಇಲ್ಲಿ ಶಾಲೆ 4ನೇ ಕ್ಲಾಸ್ ತನಕ ಅಷ್ಟೇ ಇದೆ. ನಾವು ಓದಬೇಕು ಅಂದರೆ ಬೇರೆ ಕಡೆ ಹೋಗಲೇಬೇಕು. ಆವಾಗೇನು ಯಾವುದೋ ಸಂಪರ್ಕ ಸಾಧನ, ಮೊಬೈಲು, ಫೋನು ಆಮೇಲೆ ಎಷ್ಟೋ ಹೋದ ನಂತರ ಬಂದಿದೆ ಅಂತ ಅನ್ನಿಸ್ತದೆ, ನೆನಪಿಲ್ಲ ನನಗೀಗ. ಹಾಗಾಗಿ ಆ ಹಳೆ ನೆನಪುಗಳು ತುಂಬ ಖುಷಿ ಆಗ್ತಾ ಇದೆ. ಈ ಥರ ಒಂದು ಕಾರ್ಯಕ್ರಮವನ್ನು ನೋಡಿ ನನಗೆ ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಗಣ್ಯಾತಿ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ಇಷ್ಟ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆ ನಮಸ್ಕಾರ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಸಂಘಟನೆಯ ಪರವಾಗಿ ಸಮಸ್ತ ಬಯಲುಗದ್ದೆ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಜೋರಾದ ಕರತಾಣದ ಮೂಲಕ ಗೌರವ ಸಮರ್ಪಿಸಬೇಕಂತ ಎಲ್ಲರಲ್ಲೂ ವಿನಂತಿ. ಅದೇ ರೀತಿ ಶ್ರೀಮತಿ ಅನಿತಾ ಹೆಗಡೆ, ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು, ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿ, ಇವರಿಗೂ ಕೂಡ ಸಮಿತಿ ವತಿಯಿಂದ ಗೌರವ ಸಮರ್ಪಣೆ ನಡೀತಾ ಇದೆ. ಈಗ ಸಿಟಿಯಲ್ಲಿ ಕಾನ್ವೆಂಟ್ಗಳು ಬೇರೆ ಬೇರೆ ಸ್ಕೂಲಲ್ಲಿ ಕಾರ್ಯಕ್ರಮ ಆಗ್ತದೆ, ಆದರೆ ಒಬ್ಬರದೊಬ್ಬರು ಪರಿಚಯನೇ ಇರೋದಿಲ್ಲ. ಇವತ್ತಿಲ್ಲಿ ಕಾರ್ಯಕ್ರಮದಲ್ಲಿ ಹೇಗಿದೆ ಅಂತಂದರೆ, ಒಂದು ಮದುವೆ ಮನೆಯಲ್ಲಿ ಸಂಭ್ರಮ ಹೇಗಿರ್ತದಲ್ಲ ಆ ಥರ ಇರ್ತದೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಮತ್ತು ಇದಕ್ಕೆ ಈ ಊರಿನ ಜನರಿಗೆ ಧನ್ಯವಾದ ಹೇಳ್ತೇನೆ. ಸಿಟಿಯಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಒಬ್ರಿಗೆ ಪಕ್ಕದ ಮನೆಯವರಿಗೆ ಆರಾಮಿಲ್ಲ ಅಂತಂದರೆ ಈ ಕಡೆ ಮನೆಯವ್ರಿಗೆ ಗೊತ್ತೇ ಇರೋದಿಲ್ಲ. ಆದರೆ ಈ ಗ್ರಾಮೀಣ ಭಾಗದಲ್ಲಿ ಹೇಗಿರ್ತದೆ ಅಂತಂದರೆ, ಅಣ್ಣ ತಮ್ಮಂದಿರ ಥರ ಒಂಥರ ಸಹೋದರ ಸಹೋದರಿಯರು ಅಥವಾ ರಿಲೇಷನ್ ಥರ ಆ ಥರ ಬಿಲ್ಡ್ ಆಗ್ತದೆ. ಅದು ನಮಗೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತಂದರೆ, ಒಬ್ರಿಗೊಬ್ಬರು ಸ್ನೇಹ ಜೀವನ ನಡೆಸ್ಕೊಳ್ಬೋದು ಮತ್ತು ಸುಖವಾಗಿರ್ಬೋದು. ಯಾರಿಗೊಬ್ರಿಗೆ ಸಮಸ್ಯೆ ಆದರೆ ಪಕ್ಕದ ಮನೆಯವರು ಓಡಿ ಬರ್ತಾರೆ, ಅವ್ರ ಮನೆಯವ್ರ ಸಮಸ್ಯೆ ಆದರೆ ಇವ್ರು ಬರ್ತಾರೆ. ಮತ್ತು ಪಕ್ಕದ ಮನೇಲಿ ಮದುವೆ ಆದರೆ ಈ ಮನೆಯವರು ಕೆಲಸಕ್ಕೆ ಹೋಗೋದು. ಇದೆಲ್ಲ ಏನಂದರೆ ಈ ಬಾಂಧವ್ಯ ಪಟ್ಟಣದಲ್ಲಿ ಸಿಗಲ್ಲ. ಅದು ಈ ಹಳ್ಳಿಯಲ್ಲಿ ಬೆಳೀತಾ ಇದೆ ಅಂತಂದರೆ ಈ ಹಳ್ಳಿ ಜನರ ಮೃದು ಮತ್ತು ಅವರ ಒಳ್ಳೆಯ ಮನೋಭಾವನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಇಲ್ಲಿ ನಡೆಯುತ್ತಿರುವ ಸಮಾರಂಭ ಈ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಯುವ ಸಮಾರಂಭಕ್ಕೆ ಏನೂ ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವೆಲ್ಲ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಜಗತ್ತು ಇವತ್ತು ದೇಶ ಏನಿರ್ತದೆ ಅಂತಂದರೆ ಓನ್ಲಿ ರೈತರ ಮೇಲೆ. ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆದರೆ ಹೊಟ್ಟೆಗೆ ಏನು ಮಾಡೋದು? ಊಟ ಮಾಡಲಿಕ್ಕೆ ಅನ್ನ ಬೇಕು. ರೈತರು ನಿಜವಾಗಲೂ ಕೃಷಿಕರಿಗೆ ಇರುವಂಥ ಗೌರವ ಯಾರಿಗೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷರೇ ಹಾಗೂ ಇಲ್ಲಿಯ ಸ್ಥಳೀಯ ಗೌರವಾನ್ವಿತ ಸದಸ್ಯರೇ ಹಾಗೂ ಎಲ್ಲ ಗಣ್ಯರೇ, ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಯಲುಗದ್ದೆ ಈ ಒಂದು ಶಾಲೆಯ ಸುವರ್ಣ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ನಡೆದಿರುತ್ತೆ. ಹಾಗೆ ಈ ಒಂದು ಸುಂದರವಾದ ವೇದಿಕೆ, ಹಾಗೆ ಯಕ್ಷಗಾನದ ಮಾದರಿಯಲ್ಲಿ ಮಾಡಿರುವಂತಹ ವರ್ಣರಂಜಿತ ಅಲಂಕಾರಗಳು, ಲೈಟಿಂಗ್ಸ್ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು, ಇವೆಲ್ಲ ಸೇರಿ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡೆದಿರುವಂಥದ್ದು. ಈ ಒಂದು ಯಶಸ್ಸಿಗೆ ಕಾರಣೀಕರ್ತರಾದಂತಹ ಈ ಒಂದು ಸುವರ್ಣ ಮಹೋತ್ಸವದ ಸಂಘಟಕರು ಕಳೆದ ಒಂದು ತಿಂಗಳಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಯಶಸ್ಸಿಗೆ ದುಡಿದಂತಹ ಸಂಘಟಕರಿಗೆ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಶಾಲೆ 63 ವರ್ಷಗಳ ಕಾಲ ಸುದೀರ್ಘವಾಗಿ ನಡ್ಕೊಂಡು ಬಂದಿದೆ. ಇದೊಂದು ಸಣ್ಣ ವಿಚಾರ ಅಲ್ಲ, ಇದೊಂದು ದೊಡ್ಡ ಸಾಧನೆ, ಮಹಾನ್ ಸಾಧನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಶಾಲೆಗಳು ಕೂಡ ಅತ್ಯಂತ ಉತ್ತಮ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಎಲ್ಲ ಒಳ್ಳೆಯ ಶಿಕ್ಷಕರಿದ್ದಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡೆದು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ, ಮಾದರಿ ವ್ಯಕ್ತಿಗಳಾಗಿ ಆಗಲಿ ಅಂತ ಹಾರೈಸ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕಾಗಿ ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನನ್ನು ಕರೆದು ಇಲ್ಲಿ ಗೌರವಿಸಿದ್ದಕ್ಕಾಗಿ ಸಂಘಟಕರಿಗೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ಒಂದು ಮಹತ್ವವಾದಂಥ ದಿವಸ. ಏಕೆಂದರೆ ಈ ಒಂದು ಬಯಲುಗೆದ್ದೆ ಭಾಗದಲ್ಲಿ ನಮ್ಮ ಈ ಒಂದು ಶಾಲೆಯಲ್ಲಿ ಇಂಥ ಒಂದು ಅದ್ಧೂರಿಯಾದಂತಹ ಒಂದು ವೈಭವೋಪೇತ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈ ಭಾಗದ ಸರ್ವ ಜನರು, ಈ ಶಾಲೆಯ SDMC ಅವರು ಮತ್ತು ಈ ಒಂದು ಸುವರ್ಣ ಮಹೋತ್ಸವದ ಸಮಿತಿಯ ಸಂಘಟಕರು ಎಲ್ಲ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಒಂದು ಊರಿಗೂ ಕೂಡ ತಾವೆಲ್ಲ ಒಂದು ಮಾದರಿಯಾಗಿದ್ದೀರಿ ಮತ್ತು ಎಲ್ಲ ಹಳೆಯ ನೆನಪುಗಳನ್ನು ಕೂಡ ಹೀಗೆ ಒಂದು ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿದ್ದೀರಿ. ನಾವು ಪಾಲಕರಾದಂಥವರು ಮಕ್ಕಳಿಗೆ ಆಸ್ತಿ ಮಾಡೋಕ್ಕಿಂತವ ಮಕ್ಕಳು ಈ ದೇಶದ ಆಸ್ತಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿದವಾಗ ಈ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಹೇಳ್ತಾ, ನನಗೆ ಈ ದಿವಸ ತಾವು ಇಲ್ಲಿ ವೇದಿಕೆಗೆ ಕರೆದು ಏನು ಮಾತಾಡಲಿಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದ್ದೀರಿ, ನಮ್ಮನ್ನೆಲ್ಲ ನೀವು ಗೌರವಿಸಿದ್ದೀರಿ, ಸನ್ಮಾನ ಮಾಡಿದ್ದೀರಿ. ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ನೋಡುವಂಥ ಭಾಗ್ಯ ಕೂಡ ನಮಗೆ ಸಿಕ್ಕಿದೆ. ಹಾಗಾಗಿ ಸರ್ವರಿಗೂ ನಾನು ತಮಗೆಲ್ಲ ಅಭಿನಂದಿಸ್ತಾ, ಎಲ್ಲ ಈ ಶಾಲೆಯ SDMC ಅವರಿಗೂ, ಊರ ನಾಗರಿಕರಿಗೂ, ಶಿಕ್ಷಕ ವೃಂದದವರಿಗೂ, ಎಲ್ಲ ವೇದಿಕೆ ಮೇಲಿದ್ದಂಥ ಗಣ್ಯಾತಿಗಳಿಗೂ, ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಅಭಿನಂದಿಸ್ತಾ ನನಗೆ ಮಾತಾಡಲಿಕ್ಕೆ ಹೋಗ್ತಾ ತಮಗೆಲ್ಲ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಹಾಗೂ ನಮ್ಮ ಪಾಲಕ ಪೋಷಕರಲ್ಲಿ, ಅದೇ ರೀತಿಯಾಗಿ ಮಾನ್ಯ ಗುರುವೃಂದದಲ್ಲಿ ನಾನು ಕೋರ್ಕೊಳ್ಳುವಂಥದ್ದಿಷ್ಟೇ. ಹೌದು, ಎಲ್ಲ ವೃತ್ತಿಗಳು ಅದರದ್ದೇ ಆದಂತಹ ಒಂದು ಮಹತ್ವವನ್ನು ಹೊಂದಿರ್ತದೆ, ಅದರದ್ದಂಥ ಒಂದು ಅದರಂಥ ಮಹತ್ವವನ್ನು ಹೊಂದಿರುತ್ತದೆ. ಆದರೆ ನಮ್ಮಲ್ಲಿ, ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತವಾದಂತಹ ಹುದ್ದೆಗಳು ಅಂದರೆ ಶಾಸಕಾಂಗವನ್ನು ಹೊರತುಪಡಿಸಿ ಕಾರ್ಯಾಂಗದಲ್ಲಿರ್ತಕ್ಕಂಥ ಹುದ್ದೆಗಳು ಯಾವುದಪ್ಪ ಅಂದರೆ ಈ ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ ಅಥವಾ ಭಾರತೀಯ ಅರಣ್ಯ ಸೇವೆ, ಇಂಥ ಹುದ್ದೆಗಳು ಸಾಕಷ್ಟಿದ್ದಾವೆ. IAS, IPS, IAS, IFS, ಇಂಡಿಯನ್ ಫಾರಿನ್ ಸರ್ವಿಸ್. ಹೀಗೆ ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ಈಗಿಂದನೇ ಒಂದು 6ನೇ ಕ್ಲಾಸಿಂದ ಆ ಒಂದು ಹುದ್ದೆಗಳ ಬಗ್ಗೆ ಒಂದು ಚಿತ್ರಣವನ್ನು ಕೊಡಿ. ಈ ಥರ ಇದೆ, ಇದರ ಒಂದು ಮಹತ್ವ ಏನು, ಇದರಿಂದ ಕಲಿತ್ರೆ ನಾಳೆ ಹೆಂಗಿರುತ್ತೆ, ನಾಳೆ ಬದುಕು ಹೆಂಗೆ ಬದಲಾಗುತ್ತೆ, ನಾಳೆ ಊರನ್ನು ಯಾವ ರೀತಿ ನೀವು ಸುಧಾರಣೆ ಮಾಡ್ಬೋದು, ದೇಶವನ್ನು ಯಾವ ರೀತಿ ಕಟ್ಬೋದು, ನಿನ್ನ ವೈಯಕ್ತಿಕ ಜೀವನ ಹೆಂಗಿರುತ್ತೆ, ನಿನ್ನ ವೈಯಕ್ತಿಕ ಜೀವನ ಯಾವ ರೀತಿಯಾಗಿ ಉದ್ಧಾರ ಆಗುತ್ತೆ, ನೀವು ಒಂದಷ್ಟು ಜನರನ್ನು ಹೇಗೆ ಜೀವನವನ್ನು ಕಲ್ಪಿಸಿಕೊಡ್ಬೋದು ಅನ್ನುವಂಥ ಒಂದು ಕಲ್ಪನೆಯನ್ನು ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ಮೂಡಿಸಿ, ಆ ನಿಟ್ಟಿನಲ್ಲಿ ದಯವಿಟ್ಟು ನಮ್ಮ ಗುರುವೃಂದದಲ್ಲಿ ಕೂಡ ನಾನು ಅದನ್ನೇ ಬೇಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ಆ ಒಂದು ಆಸೆಯ ಬೀಜವನ್ನು ಬಿತ್ತಿ, ಮುಂದಿನ ದಿನ ನನ್ನ ಗ್ರಾಮದಿಂದ, ನನ್ನ ಮಹಿಮೆ ಗ್ರಾಮದಿಂದ ಸಾಕಷ್ಟು ಒಂದು IAS, IPS ಅಥವಾ IFS ಇಂತಹ ಉನ್ನತ ಹಂತದ ಅಧಿಕಾರಿಗಳು ಬರುವಂತಾಗಲಿ ಅಂತ ಆಶಿಸ್ತಾ, ನನಗೊಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳನ್ನು, ಅಂದರೆ ಈ ಡಾಕ್ಟರ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, ಇನ್ನು ಬೇರೆ ಬೇರೆ ಹುದ್ದೆಯಲ್ಲಿ ಹೋದವರನ್ನ ಕೂಡ ಇಲ್ಲಿ ಕರೆದು ಸನ್ಮಾನಿಸಿದ್ರಿ. ಈ ಡಾಕ್ಟ್ರು ಹೇಳಿದ್ರು ನಾವಿಲ್ಲಿ 4ನೇ ಕ್ಲಾಸ್ವರೆಗೂ ಕಲ್ತಿದೆ ಅಂತ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಅತಿ ಎತ್ತರದ ಹುದ್ದೆಗೆ ಹೋದವರೆಲ್ಲ ಇಂಥ ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರೆ, ಹಳ್ಳಿಯಲ್ಲಿ ಕಲ್ತಂಥ ಸರ್ಕಾರಿ ಶಾಲೆಯಿಂದ ಹೋದವರೇ ಎತ್ತರಕ್ಕೆ ಬೆಳೆದವರು. ಹಾಗಾಗಿ ಈ ಸರ್ಕಾರಿ ಶಾಲೆಯನ್ನು ಇನ್ನು ಎತ್ತರಕ್ಕೆ ಬೆಳೆಸುವಂಥ ಕೆಲಸ ಇಲ್ಲಿ ಎಲ್ಲ ಪಾಲಕ ಪೋಷಕರ ಕೆಲಸ ಅಂತ ಹೇಳ್ತಾ, ಶಿಕ್ಷಕ ವರ್ಗಕ್ಕೂ ಈ ಊರಿನ SDMC ಪಾಲಕ ಪೋಷಕ ಹಾಗೂ ಈ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಿಗೆ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಸುವರ್ಣ ಸಮಿತಿಯ ಒಂದು ಸಮಿತಿಗೆ ಅಧ್ಯಕ್ಷ ಆಗುವುದು ಅಂದರೆ ತುಂಬ ಭಯ. ಯಾಕೆಂದರೆ ಅಧ್ಯಕ್ಷ ಎಲ್ಲ ಕೆಲಸ ಮಾಡಬೇಕು, ಜವಾಬ್ದಾರಿ ತಗೋಬೇಕು ಅಂತೆಲ್ಲ ಭಯ ಇರ್ತದೆ. ಆದರೆ ಅದು ಏನೂ ಭಯ ಎಂಬುದು ಇಲ್ಲದೇ ಇರುವ ಹಾಗೆ ನನಗೆ ತುಂಬ ಅಂದರೆ ಅದು ಹೇಳುವಲ್ಲಿ ಆಗದೇ ಇದ್ದಷ್ಟು ಪ್ರೋತ್ಸಾಹ ನೀಡಿ
ನನಗೆ ಬೆರಳೆಣ್ಣೆ ಸಾಸಿವೆ ಕಾಳಿನಷ್ಟು ಕೆಲಸ ನೀಡದೆ ಎಲ್ಲ ಕೆಲಸಗಳನ್ನು ತೋರಿಸುವುದರೊಳಗೆ ಅವರು ಮುಗಿಸಿ ಕಾರ್ಯಕ್ರಮ ಉತ್ತುಂಗಕ್ಕೆ ಏರುವಂತೆ ಮಾಡಿರುವಂಥ ನನ್ನ ಎಲ್ಲ ಊರಿನ ಸಮಸ್ತ ನಾಗರಿಕರಿಗೂ ನಮನಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆಯನ್ನು ನಾನು ಆರಂಭಿಸ್ತಾ ಇದ್ದೇನೆ. ಪ್ರಥಮವಾಗಿ ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಗಣೇಶ್ ತಿಪ್ಪಯ್ಯನಾಯ್ಕ ಇವರಿಗೆ ನನ್ನ ಪರವಾಗಿ ಹಾಗೂ ಶಾಲಾ ಸಮಿತಿಯ ಪರವಾಗಿ, ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ, ಊರ ನಾಗರಿಕರ ಪರವಾಗಿ ವಂದನೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೆ ಭೂದಾನಿಗಳ ಕುಟುಂಬದವರಾದ ಗಣಪತಿ ಗೋವಿಂದ ಗೌಡರವರ ಮಕ್ಕಳು, ಮೊಮ್ಮಕ್ಕಳವರ ಕುಟುಂಬದವರು, ಹಾಗೆ ನಮ್ಮ ಊರಿನ ಪಂಚಾಯತ್ ಸದಸ್ಯರಾದ ಗಣೇಶ್ ಜಿ ನಾಯ್ಕ ಇವರು, ಹಾಗೆ ವಿ ಎನ್ ಭಟ್ ಅಳ್ಳಂಕಿ ಇವರು, ಹಾಗೆ ತಿಮ್ಮಪ್ಪ ಟಿ ನಾಯ್ಕ ಇವರಿಗೆ, ಹಾಗೆ ಸತೀಶ್ ಕೆ ನಾಯ್ಕ ಆರಕ್ಷಕರು ಇವರಿಗೆ, ಹಾಗೆ ಗಣ್ಯರಾದಂಥ ರಾಘವ ಮೇಸ್ತ ಅವರು ಪಿ ಡಿ ಒ ಉಪ್ಪಣಿ ಗ್ರಾಮ ಪಂಚಾಯತ್ ಪಿ ಡಿ ಒ ಆದ ರಾಘವ ಮೇಸ್ತ ಅವರಿಗೆ, ಹಾಗೆ ನಮ್ಮ ಗೆಳೆಯರು ಆದಂಥ ಮುರಳಿ ಮಾಳಪ್ಪ ನಾಯ್ಕ ಅವರು ಮಾನ್ಯ ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ದೇವಗಿರಿ ಇವರಿಗೆ, ಹಾಗೆ ಸುಬ್ರಾಯ ಎಚ್ ಗೌಡ ಮಾನ್ಯ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಹೊನ್ನಾವರ ಇದರ ಮಾನ್ಯ ಅಧ್ಯಕ್ಷರಾದಂಥವರಿಗೆ, ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ಆಗಿರುವಂಥ ವಿನಾಯಕ್ ಡಾಕ್ಟರ್ ಸರ್ ಅವರಿಗೆ, ಹಾಗೆ ಅವರ ಈ KDCC ಬ್ಯಾಂಕ್ನ ಉಪ್ಪಣಿ ಬ್ರಾಂಚ್ನ ಮ್ಯಾನೇಜರ್ ಆದಂಥ ನಾಗರತ್ನ ಮೇಡಮ್ ಅವರಿಗೆ, ಹಾಗೆ ನಮ್ಮ ಸುವರ್ಣ ಸಮಿತಿಯ ಹಲವು ಸಮಿತಿಯನ್ನು ನಿರ್ಮಾಣ ಮಾಡಿದ್ದೇವೆ. ಹಾಗೆ ಆ ಎಲ್ಲ ಸಮಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ, ಹಾಗೆ ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಯವರಿಗೆ, ಹಾಗೆ ಈ ಶಾಲೆಯ ಮುಖ್ಯ ಬಿಂದುವಾದ ಮುದ್ದು ಮಕ್ಕಳಿಗೆ, ಹಾಗೆ ಊರ ನಾಗರಿಕರಿಗೆ, ನಮ್ಮ ಶಾಲೆಯ ಅತಿಥಿ ಶಿಕ್ಷಕರು ಪೂರ್ಣಿಮಾ ಮೇಡಮ್ ಹಾಗೂ ಕಮಲಾಕರ್ ಸರ್ ಹಾಗೂ ಕವಿತಾ ಮೇಡಮ್, ನಮ್ಮ ಇನ್ನೋರ್ವ ಶಿಕ್ಷಕರಾದಂಥ ಬಾಬು ಸರ್ ಅವರಿಗೆ, ಮತ್ತು ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಿರುವಂಥ ಎಲ್ಲರಿಗೂ, ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳ ಉದಯ್ ಅವರು ಅಲ್ಲಿ ಊಟದಲ್ಲಿ ಪೆಂಡಲ್ ಹಾಕಿಕೊಟ್ಟಿದ್ದಾರೆ, ಹಾಗೆ ಅಂಗನವಾಡಿ ಕಾರ್ಯಕರ್ತರಿಗೆ, ಹಾಗೆ ಈ ಕಾರ್ಯಕ್ರಮ ಇಷ್ಟು ಉತ್ತಮವಾಗಿ ಚಾಚುಕಟ್ಟಾಗಿ ನೆರವೇರಬೇಕು ಅಂದರೆ ಅದು ಸುಲಭವಾದ ಮಾತಲ್ಲ. ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಮಾತ್ರ ಇಂತಹ ಕಾರ್ಯಕ್ರಮಗಳು ಸುಸೂತ್ರವಾಗಿ ನೆರವೇರುತ್ತದೆ ಎಂಬುದಕ್ಕೆ ಕಾರಣ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ SM ಭಟ್ಟರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರಿತು ಎಂಬುದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸರ್ವರಿಗೂ ವಂದಿಸುತ್ತಾ, ಸಮೃದ್ಧಿಯ ವಿಷ್ಣು ವಿ ಭಟ್ ಸಮೃದ್ಧಿ ಸಹಕಾರ ಸಂಘ ಹೊನ್ನಾವರ ಇವರಿಗೆ ಹಾಗೂ ಪರಮೇಶ್ವರ್ ಟಿ ನಾಯ್ಕ ಇವರಿಗೆ ಈ ಸಂದರ್ಭದಲ್ಲಿ ವಂದನೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತಾ ಇದ್ದೇನೆ.